ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮನ ಕನ್ನಡ ಬ್ಲಾಗ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಬ್ಲಾಗನ್ನು ನೋಡ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೃಷ್ಟಿಯ ಮೂಲ ಹೆಣ್ಣು, ದೃಷ್ಟಿಯ ಮೂಲ ಹೆಣ್ಣು, ನಮ್ಮನ್ನು ಹಡೆದ ತಾಯಿ ಹೆಣ್ಣು, ತ್ಯಾಗಮಹಿ ಹೆಣ್ಣು. ಹೌದು, ಹೆಣ್ಣು ಒಬ್ಬ ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ, ಸ್ನೇಹಿತೆಯಾಗಿ ಎಲ್ಲ ಪಾತ್ರಗಳನ್ನು ವಹಿಸುತ್ತಾಳೆ. ಹೆಣ್ಣಿಲ್ಲದೆ ಸೃಷ್ಟಿಯೇ ಇಲ್ಲ, ಹೆಣ್ಣಿಲ್ಲದೆ ಪ್ರಪಂಚವೇ ಇಲ್ಲ. ಮೊದಲನೇದಾಗಿ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಏನಪ್ಪ ಇದು, ಮಹಿಳಾ ದಿನಾಚರಣೆ ಆಗಿ ತುಂಬ ದಿನ ಆಯಿತು, ಈಗ ವಿಶ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊತಾ ಇದ್ದೀರಾ? ಇಂಥ ತ್ಯಾಗಮಹಿ ಹೆಣ್ಣಿನ ಜೀವನವನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಒಂದಿನ ಮಾತ್ರ ಸಾಲದು. ನಮ್ಮ ನಿಸರ್ಗ ಮಹಿಳಾ ಟ್ರಸ್ಟ್ನ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಆ ಕಾರ್ಯಕ್ರಮವನ್ನು ಚಿಕ್ಕದಾಗಿ ಈ ಬ್ಲಾಗಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರದ MLA ಆಗಿರುವಂತಹ ರವಿ ಸುಬ್ರಹ್ಮಣ್ಯ ಸರ್, ಹಾಗೆ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡ ಅವರ ಮಗಳು, ಖ್ಯಾತ ವೈದ್ಯರು ಆಗಿರುವಂತಹ ಶ್ರೀಮತಿ ಅನಸೂಯ ಮಂಜುನಾಥ್ ಮೇಡಮ್ ಅವರು ಕೂಡ ಭಾಗವಹಿಸಿದರು. ಡಾಕ್ಟರ್ ಸುಷ್ಮಾ ಅವರು, ಶ್ರೀಮತಿ ಸವಿತಾ, ಪೊಲೀಸ್ ಇನ್ಸ್ಪೆಕ್ಟರ್ ಬಸವನಗುಡಿ ಮತ್ತು ಗೌಟಿಯರ ಸಂಘದವರು, ಹಾಗೆ ನಮ್ಮ ಟ್ರಸ್ಟ್ನ ಎಲ್ಲ ಸಂಘದ ಅಧ್ಯಕ್ಷರುಗಳು, ಸದಸ್ಯರುಗಳು ಎಲ್ಲರೂ ಸೇರಿದ್ದು. ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ನಾಡಗೀತೆಗೆ ನಾವು ಗೌರವವನ್ನು ಕೊಡಲೇಬೇಕಲ್ವಾ? ಸೊ ಯಾವುದೇ ಮ್ಯೂಸಿಕನ್ನು ಪ್ಲೇ ಮಾಡ್ತಾ ಇಲ್ಲ, ನಾನು ಕಾಪಿ ರೈಟ್ ಬರುತ್ತೆ ಅನ್ನೋ ಉದ್ದೇಶದಿಂದ. ಕಾರ್ಯಕ್ರಮದ ನಮ್ಮ ಟ್ರಸ್ಟ್ನ ಎಲ್ಲ ಸಂಘಗಳ ಪರಿಚಯವನ್ನು ಮಾಡಲಾಯಿತು. ಮಹಿಳಾ ದಿನಾಚರಣೆ ಅಂದರೆ ನಮ್ಮದೇ ಹಬ್ಬ ಅಲ್ವಾ? ಸೊ ಎಲ್ಲರೂ ಕೂಡ ಕಲರ್ಫುಲ್ಲಾಗಿ ರೆಡಿಯಾಗಿ, ನಮ್ಮದು ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು, ಎಲ್ಲರೂ ರೆಡಿ ಆಗ್ತಾಯಿದ್ದು. ನಮ್ಮ ಡ್ಯಾನ್ಸೇ ಫಸ್ಟ್ ಆಗಿತ್ತು, ಯಾವುದೇ ಏಜ್ ಲಿಮಿಟ್ ಇಲ್ದಲೆ ಎಲ್ಲ ಏಜ್ ಗ್ರೂಪ್ನವರು ಕೂಡ ಡ್ಯಾನ್ಸ್ ಮಾಡಿದ್ರು. ನಮ್ಮ ಟ್ರಸ್ಟ್ನ ಕಡೆಯಿಂದ ಆದರ್ಶ ದಂಪತಿಗಳಿಗೆ ಸನ್ಮಾನವನ್ನು ಮಾಡಲಾಯಿತು. ಇದೆಲ್ಲದ್ರ ಬಗ್ಗೆ ಒಂದು ಫಸ್ಟ್ ಶುರುವಾಗಿದ್ದು ನ್ಯೂಯಾರ್ಕ್ ದೇಶದಲ್ಲಿ 1975 ಮಾರ್ಚ್ 8 ವಿಶ್ವಸಂಸ್ಥೆ ಮೊಟ್ಟಮೊದಲಾಗಿ ಮಹಿಳಾ ದಿನ ಅಂತ ಹೇಳಿ ಘೋಷಣೆ ಮಾಡಿ ಅಂದಿನಿಂದ ಪ್ರಾರಂಭವಾಯಿತು. ಡಾಕ್ಟರ್ ಅನಸೂಯ ಮಂಜುನಾಥಮ್ಮ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಎಷ್ಟು ಸಿಂಪಲ್ ಅಂತಂದರೆ, ಒಬ್ಬ ಮಾಜಿ ಪ್ರಧಾನಮಂತ್ರಿಗಳ ಮಗಳು, ಹಾಗೆ ಕೇಂದ್ರ ಸಚಿವರ ಶ್ರೀಮತಿ, ಅವ್ರು ಅನ್ಸೋದೇ ಇಲ್ಲ, ಅಷ್ಟು ಸಿಂಪಲ್. ಅವ್ರ ಮಾತುಕತೆಯಲ್ಲಾಗಲಿ, ಎಲ್ಲರನ್ನೂ ಟ್ರೀಟ್ ಮಾಡೋದ್ರಲ್ಲಾಗಲಿ, ಅದಕ್ಕೆ ಹೇಳೋದು ಅನಿಸುತ್ತೆ, ತುಂಬಿದ ಕೊಡ ತುಳ್ಕಲ್ಲ ಅಂತ.
ತುಂಬ ಜನರು ಕೇಳ್ತಾರೆ ಮಹಿಳಾ ಸಂಘ ಅಂದ್ರೇನು ಅಂತ. ಈಗ ಗಂಡ ಮನೆ ಮಕ್ಕಳು ಅಂತ ನೋಡ್ಕೊಂಡಿರುವಂಥ ಗೃಹಿಣಿಯರೇ ಆಗಲಿ ಅಥವಾ ವರ್ಕಿಂಗ್ ವುಮೆನ್ಸ್ ಆಗಲಿ ಒಂದಲ್ಲ ಒಂದು ಟೈಮಲ್ಲಿ ದುಡ್ಡಿನ ಅವಶ್ಯಕತೆ ಬಂದೇ ಬರುತ್ತೆ. ಅನುಕೂಲವಾಗಿರೋವಂಥ ಮನೆಗಳಲ್ಲಾದರೆ ಪರವಾಗಿಲ್ಲ, ಬಟ್ ಇಂಡಿಪೆಂಡೆಂಟಾಗಿ ಜವಾಬ್ದಾರಿಗಳನ್ನೆಲ್ಲ ತೊಗೊಂಡಿರೋವಂಥ ಹೆಣ್ಮಕ್ಳಿಗಾದರೆ ಮನೆ ಬಾಡಿಗೆ ಕಟ್ಟೋದಿರುತ್ತೆ, ಮಕ್ಕಳು ಫೀಸ್ ಕಟ್ಟೋದಿರುತ್ತೆ. ಆಗ ದುಡ್ಡನ್ನು ಯಾರ ಹತ್ರನೂ ಕೇಳೋಕ್ಕಾಗಲ್ಲ. ಸಂಘದಲ್ಲಿ ಇದ್ದಂಥ ಪಕ್ಷದಲ್ಲಿ 0% ಬಡ್ಡಿನಲ್ಲಿ ಸಾಲ ಸಿಗುತ್ತೆ. ಹಾಗೆ ಸಂಘದ ಕಡೆಯಿಂದ ಬ್ಯಾಂಕ್ನಲ್ಲಿ ಲೋನ್ ಕೂಡ ಸಿಗುತ್ತೆ. ತುಂಬ ಅನುಕೂಲಗಳಿವೆ. ಟ್ರಸ್ಟ್ನ ಕಡೆಯಿಂದ ಹಲವು ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡಲಾಗುತ್ತಿರುತ್ತದೆ. ಹೆಣ್ಮಕ್ಳು ಪ್ರತಿದಿನ ಏನಾದರೂ ಒಂದು ಹೊಸದನ್ನು ಕಲಿತಾ ಇರಬೇಕಾಗುತ್ತೆ, ತಿಳ್ಕೊತಾ ಇರಬೇಕಾಗುತ್ತೆ, ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. ಅದಕ್ಕೇನಪ್ಪ ಮಾಡಬೇಕು ಅಂತಂದರೆ ನಮಗೆ ಪ್ರೋತ್ಸಾಹ ಕೊಡುವಂಥ, ಪಾಸಿಟಿವ್ ವೈಬ್ಸ್ ಕೊಡುವಂಥ ಜನಗಳ ಮಧ್ಯೆ ಇರಬೇಕು. ಅಂಥದ್ದೇ ಒಂದು ಸಂಸ್ಥೆ ನಮ್ಮದು, ಹೆಣ್ಮಕ್ಳಿಗೋಸ್ಕರನೇ ಇರೋವಂಥ ಸಂಸ್ಥೆ. ಇದರ ಸ್ಥಾಪಕರು ನಾಗಮ್ಮ ವೆಂಕಟೇಶ್ ಅವರು ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂದರೆ ಹೆಣ್ಮಕ್ಳಿಗೆ ಯಾವಾಗಲೂ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು, ಏನಾದರೂ ಒಂದು ಹೊಸದನ್ನು ಕಲಿತಾ ಇರಬೇಕು ಅಂತ ಹೇಳ್ತಾ ಇರ್ತಾರೆ. ಅದು ನಿಜಾನೇ ಅಲ್ವಾ? ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.